ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾತ್ರಿ ಮಲಗಿದ ಲೇಟು, ಬೆಳಗ್ಗೆ ಎದ್ದಿದ್ದು ಲೇಟು. ರಾತ್ರಿ ತುಂಬ ಗುಡುಗ್ತಾಯಿತ್ತು, ಮಳೆ ಬರ್ತಾಯಿದೆ ಅಂತ ಅಂದ್ಕೊಂಡ್ವಿ. ಆದರೆ ಒಂದು ಹನಿನೂ ಮಳೆ ಬಂದಿರಲಿಲ್ಲ. ಹಾಗೆ ಎಲ್ಗೂ ಹೋಗಬೇಕಾಗಿತ್ತು. ಮೊಬೈಲ್ ನೋಡಿದ್ರೆ ತುಂಬ ಮೆಸೇಜಸ್ ಇತ್ತು, ಮಳೆ ಬರ್ತಾಯಿದೆ ಅಂತ. ಮಳೆ ಬಂದರೆ ಹೆಂಗೆ ಹೋಗೋದು? ಹಾಗಾಗಿ ಒಂದು ವಿಸಿಟ್ ಹೊರಗಡೆ ಹಾಕಿದೆ. ಮಳೆ ಬರ್ತಾಯಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ಶುರು ಮಾಡಿದೆ. ತಿಂಡಿಗೆ ಟೊಮೊಟೊ ಬಾತ್ ಮಾಡಿದೆ. ನಾವೆಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಮನೇಲಿರೋರ್ಗೆ ಏನಾದರೂ ಮಾಡಬೇಕಲ್ವಾ? ಹಾಗೆ ಟೊಮೊಟೊ ಬಾತನ್ನ ಮಾಡಿ ಎಲ್ಲನೂ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಫ್ರೆಶ್ ಅಪ್ ಆಗಿ ಬಂದಾಗ ರೆಡಿಯಾಗಿತ್ತು. ಓಪನ್ ಮಾಡೋಕ್ಕೆ ಬರಲಿಲ್ಲ. ಆದರೂ ಕಷ್ಟಪಟ್ಟು ಓಪನ್ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಮಾಡಿದೆ. ಇದನ್ನೇ ತಿನ್ನಬೇಕು ನೀವು 2 ಹೊತ್ತು ಅಂತ ಹೇಳಿ ನಾನು ರೆಡಿಯಾಗಕ್ಕೆ ಹೋದೆ. ರೆಡಿ ಆದಮೇಲೆ ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೊಂಡಿಲ್ಲ ಅಂದರೆ ಸಮಾಧಾನ ಆಗಲ್ವಲ್ಲ. ನನ್ನನ್ನು ನಾನು ನೋಡಿಕೊಂಡು ನನ್ನ ಮಗನ ಕಡೆಗೆ ಹೊರಟು ಅವ್ನು ಮಲಗಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾವು ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೆಯವ್ರು ಗೊತ್ತಲ್ವ, ಎಲ್ಲಿಗಾದರೂ ಹೋಗಬೇಕು ಅಂದರೆ ಲೇಟೇ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ ಜಲ್ದಿ ತೆಗೀರಿ, ಗಾಡಿ ಹೋಗೋಣ, ಟೈಮ್ ಆಗಿದೆ ಅಂತಂದರೆ ಇವರು ಆಮೆ ಥರ ನಿಧಾನ ಗಾಡಿ ತೆಗೆದ್ರೆ ನಾನು ಯಾವಾಗೆಲ್ಲ ಹೇಳ್ತೀನೋ ಅವ್ರಿಗೆ ಜಲ್ದಿ ಹೋಗಬೇಕು ಅಂತ ಆವಾಗೆಲ್ಲ ಲೇಟ್ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಲೇಟ್ ಮಾಡೋದು ನಾನು, ಆದರೆ ಇವ್ರು ನನಗಿಂತ ಲೇಟ್ ಮಾಡ್ತಿದ್ದಾರೆ. ಯಾಕಂದರೆ ನನಗೆ ಅರ್ಜೆಂಟ್ ಇತ್ತಲ್ವ, ಹಾಗಾಗಿ ಇವ್ರು ಲೇಟ್ ಮಾಡ್ತಾಯಿದ್ದಾರೆ. ಬೇಜಾರಾಯಿತು. ಏನು ಮಾಡೋದು? ಕೂಗೋಕ್ಕೂ ಆಗದೆ, ಕಿರ್ಚೋಕ್ಕೂ ಆಗದೆ, ಬೈಯೋಕ್ಕೂ ಆಗಲೆ, ಸುಮ್ಮನೆ ಇರೋಕ್ಕೂ ಆಗಲಾರ್ದೆ ಹೊರಟ್ಬಿಟ್ಟು ನಾನು ಯಾವಾಗಲೂ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬಂದರು. ಕೊನೆಗೂ ಫೈನಲಾಗಿ ಗಾಡಿ ಹತ್ತೋ ಟೈಮ್ ಬಂತು. ನಮಸ್ಕಾರ ಹಾಕ್ಕೊಂಡು ಹೊರಟೆ. ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಲಾ ಬೇಡ ಅಂತ ಮಾಡ್ತಾಯಿದ್ರು. ಆವಾಗ ಆ ಗ್ಯಾಪಲ್ಲಿ ನನ್ನನ್ನು ನಾನು ನೋಡಿಕೊಂಡು ನಿಧಾನ ಸ್ಟಾರ್ಟ್ ಮಾಡಿದ್ರು. ಇವರು ಗಾಡಿ ಹೊಡಿಲಾ ಬೇಡ ಅಂತ ಹೊಡಿತಾಯಿದ್ರು 20ರಲ್ಲಿ. ನಾನು ಹೇಳ್ತಾ ಇದ್ದೆ, ಹೋಗ್ರಿ ಜೋರಾಗಿ, ಲೇಟಾಗಿ ಆಗಿದೆ, ನಾನು ಜಲ್ದಿ ಹೋಗಬೇಕು ಅಂತ ನೀವು ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ ಹೇಗೆ ಅಂತ. ಅವರು ಇರಮ್ಮ ಹೋಗ್ತೀನಿ ಅಂತ ಅಂದ್ಕೊಂಡು ಆ ಗ್ಯಾಪಲ್ಲಿ ಫಿಶ್ ಎಲ್ಲ ತೋರಿಸ್ತಾ ಇದ್ದೆ, ಇದ್ದೇ ತಂದುಕೊಡು ಅಂತ. ಅವರು ಅಂತ ಹೇಳಿದ್ರು. ಏನೂ ರಿಯಾಕ್ಟ್ ಮಾಡಲಿಲ್ಲ. ಬಟ್ ಸ್ಟಿಲ್ ನಮ್ಮ ಪಯಣ ನಾವು ಸ್ಟಾರ್ಟ್ ಮಾಡಿದ್ವಿ. ಖಾಲಿ ರೋಡ್ ಇದೆ ರೀ. ಈ ಖಾಲಿ ರೋಡಲ್ಲೂ ಕೂಡ ಅವರು 10-20ರಲ್ಲಿ ಗಾಡಿ ಓಡಿಸ್ತಾರೆ. ನಾವು ದಿನ ಈ ರೋಡಲ್ಲಿ 50ರಲ್ಲಿ ಹೋಗೋರು. ಇವ್ರು 20ರಲ್ಲಿ ಹೋದರೆ ನಮ್ಮ ಕೈಯಲ್ಲಿ ಹೆಂಗ್ರಿ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೆ. ಏನು ಮಾಡೋಣ, ನಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಆದರೆ ಗಾಡಿ ಅವ್ರಿಗೆ ವಾಪಸ್ ಕೊಡಬೇಕಾಗಿತ್ತು. ಅಂತೂ ಇಂತೂ ಫೈನಲಾಗಿ ಸ್ಕೂಲ್ ಹತ್ರ ಬಂದೆ. ಅದರಲ್ಲಿ ಲೇಟಾಗಿ ಹೋಗಿತ್ತು. ಬಂದು ನೋಡಿದ್ರೆ ಎಲ್ಲರೂ ರೆಡಿಯಾಗಿದ್ದರು. ನಾನೇ ಲಾಸ್ಟಾಗಿ ಬಂದಿದ್ದು. ನಮ್ಮ ಪ್ರಿನ್ಸಿಪಲ್ ಕೂಡ ಬಂದುಬಿಟ್ಟಿದ್ರು. ಲೇಟಾಗಿ ಬಂದಿದ್ದ ತಪ್ಪಿಗೆ ಫೋಟೋದಲ್ಲಿ ನಾನಿರಲಿಲ್ಲ. ನಾನು ಬರೋದಕ್ಕೆ ಮುಂಚೆನೇ ಇವರೆಲ್ಲ ಫೋಟೋ ಸೆಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಹಾಗೆಯೇ ನಂದೊಂದು 2 ಫೋಟೋಸ್ ನಾನೇ ತಕ್ಕೊಂಡು ಹೊರಟ್ವಿ. ಎಲ್ಲಿಗೆ ಏನು ಅಂತ ಕೊನೆಗೆ ಹೇಳ್ತೀನಿ, ನೋಡ್ತಾ ಇರಿ. HOD ಅಟೆಂಡೆನ್ಸ್ ತಗೋತಾ ಇದ್ದಾರೆ, ಯಾರೆಲ್ಲ ಬಂದಿದ್ದಾರೆ ಅಂತ. ಎಲ್ಲರೂ ಬಂದಿದ್ದಾರೆ ಅಂತ ಕನ್ಫರ್ಮ್ ಆದಮೇಲೆ ಇನ್ನೊಬ್ಬರು ಟೀಚರು ಲೈವ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಲೈವ್ ಮಾಡ್ತಾ ಇರೋದು ನನಗೆ ಯಾರಿಗೂ ಗೊತ್ತಿಲ್ಲ. ನಾವು ವಿಡಿಯೋನೂ ಮಾಡ್ತಾಯಿದ್ದಾರೆ ಅಂತ ಫುಲ್ ಜೋಶಾಗಿ ನಮ್ಮ ಒಳಗಡೆ ಇರೋ ಕಲೆಗಳನ್ನೆಲ್ಲ ತೋರಿಸ್ತಾ ಇದ್ವಿ. ಆಮೇಲೆ ಫೈನಲಾಗಿ ಗೊತ್ತಾಯಿತು ಲೈವ್ ಅಂತ ಗೊತ್ತಾಗಿದ ತಕ್ಷಣ ಒಬ್ಬೊಬ್ರು ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ವೆರಿ ಗುಡ್.
ಕಾಲು ಇಟ್ಕೊಂಡು ಖುಷಿ ಪಡ್ಕೊಂಡು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋದು. Sweet 16. I'm sweet 14. I am still 10. My son is 14. And me and my son both are sitting here. My mama is home cooking. ಆಮೇಲೆ ಅಂತ್ಯಾಕ್ಷರಿ ಆಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ಹೇಗಿದೆ. ரோடி பொன்னோட பொருச யாரோ யாரோடி இவனுக்கு அரசா ಗಂಡ ಯಾರೋ ಫೈನಲಿ ಡೆಸ್ಟಿನಿ ರೀಚ್ ಆದ್ವಿ. ನಾವು ಬಂದಿರೋದು ರೆಸಾರ್ಟ್ಗೆ. ಟೀಚರ್ಸ್ ಡೇಗೆ ಅಂತ ಸ್ಕೂಲ್ ಕಡೆಯಿಂದ ರೆಸಾರ್ಟ್ನ ಅರೇಂಜ್ ಮಾಡಿದ್ರು. ಯಾವ ರೆಸಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಏನೇನೆಲ್ಲ ಮಾಡಿದ್ವಿ, ಯಾವ್ಯಾವ ಥರ ಎಲ್ಲ ಗೇಮ್ ಆಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಗೆಸ್ ಮಾಡ್ತಾಯಿರಿ ನಾವು ಯಾವ ರೆಸಾರ್ಟ್ಗೆ ಹೋಗಿದ್ದೀವಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.